ನಿಮ್ ಹೆಂಡತಿ ಏನ್ ಕೆಲಸ ಮಾಡ್ತಾರೆ ಹೇಳಿ? ಜಡ್ಜು. ಬನ್ನಿ ಬನ್ನಿ ಹೇಳಿ ಬನ್ನಿ. ನಿಮ್ ಹೆಂಡತಿ ಏನ್ ಕೆಲಸ ಮಾಡ್ತಾರೆ? ಮೈಸೂರಿನಲ್ಲಿ ಜಡ್ಜ್. ಯಾವ ಕೋರ್ಟ್ ಅಲ್ಲಿ? ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಕೋರ್ಟ್ ಅಲ್ಲಿ ಜಡ್ಜು. ನಿಮ್ ಮಕ್ಕಳು? ಮಕ್ಕಳು ಕುಡಿತು. ಫ್ಲೈಟ್ ಅಂದ್ರಲ್ಲ, ಹಾ ಫ್ಲೈಟ್ ಓಡಿಸ್ತಾರೆ ಅವ್ರ ಮಕ್ಕಳು. ನನಗೂ ಗೊತ್ತಿಲ್ಲ, ಜಗದೀಶ್ಗೂ ಗೊತ್ತಿಲ್ಲ ಅಲ್ವೇನ್ರಿ? ಫ್ಲೈಟ್ ಓಡಿಸ್ತಾರೆ ಪಾಪ. ಅವ್ರ ಹೆಂಡತಿ ಜಡ್ಜು, ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜು. ನಮ್ಗೆಲ್ಲ ಜಡ್ಜು, ಮಿನಿಸ್ಟ್ರು ಎಲ್ಲರೂ ಅವರೇನೆ. ಹೇಳಪ್ಪ ಹೇಳಪ್ಪ, ನಂಬರ್ ಹೇಳಪ್ಪ, ಧಾರಾಳವಾಗಿ ಹೇಳಪ್ಪ. 0440808080924 ದಯವಿಟ್ಟು ಈ ನಂಬರ್ ಕರೆ ಮಾಡಿ. ಅವ್ರ ಹೆಂಡತಿ ಜಡ್ಜು, ದಯವಿಟ್ಟು. ಅಲ್ಲ ಅಷ್ಟೆಲ್ಲ ಇದ್ದವ್ರು ಇಲ್ಲೇ ಯಾಕೆ ತಂದ್ಬಿಟ್ರು? ಗೊತ್ತಿಲ್ಲಪ್ಪ, ಏನೋ ಮಿಸ್ ಆಗಿ ಬಂದಿರ್ತಾರೆ ಪಾಪ. ಜಡ್ಜ್ ಹೆಂಡತಿ ಅಲ್ವಾ, ಗಂಡ ಅಲ್ವಾ, ಮಿಸ್ ಆಗಿ. ಅವರು ಬಂದಿಲ್ಲ, ವಿಚಾರಿಸಿಲ್ಲ? ಅಲ್ಲ, ಅವರೆಲ್ಲ ಕೋರ್ಟ್ ಅಲ್ಲಿ ಬಿಸಿ ಇದಾರೆ ಸರ್. ಕೋರ್ಟ್ ಅಲ್ಲಿ ಬಿಸಿ ಇದಾರೆ ಪಾಪ. ಮಕ್ಕಳು ಫ್ಲೈಟ್ ಓಡಿಸ್ತಾ ಇದಾರೆ ಸರ್. ಫ್ಲೈಟ್ ಓಡಿಸ್ತಾ ಇದಾರೆ ಸರ್. ಅವರು ಸ್ವಲ್ಪ ಬಿಸಿ ಇದಾರೆ, ಯಾಕಂದ್ರೆ ಫ್ಲೈಟ್ ಚಕ್ರ ಮುರಿದೋಗಿರುತ್ತಲ್ವ, ಅದೆಲ್ಲ ಸರಿ. ಅಲ್ಲ, ಈ ತರ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ ಮೇಡಮ್, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ. ಎಲ್ಲಿ ಫ್ಲೈಟ್ ಎತ್ಕೊಬರ್ಬೇಕು ನಾನು? ಜಡ್ಜ್ ಎಲ್ಲಿಂದ ಕರ್ಕೊಬರ್ಬೇಕು? ಅಲ್ಲ, ಮೈಸೂರು ಈ ತರದೆಲ್ಲ ಅದೇ ಹೇಳ್ತಾರೆ. ಕೋರ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜ್. ಅಲ್ಲ, ಇದು ನಿಜನ ಏನಂತ ಇವ್ರು ಹೇಳ್ತಿರೋ? ಅದೇ ನನಗೆ ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜ್ ಅಲ್ವಪ್ಪ? ಎಲ್ಲಿ ಹೇಳಿ ಕರೆಕ್ಟಾಗೆ? ಮೈಸೂರು. ಮೈಸೂರು ಎಲ್ಲಿರೋದವ್ರು? ಮೈಸೂರು ನಂಜನಗೂಡು. ಎಲ್ಲಿರೋದವ್ರು ನಿಮ್ ಹೆಂಡತಿ? ಯಾವ ಕೋರ್ಟು? ನಂಜನಗೂಡು. ಕೋರ್ಟ್ ಎಲ್ಲಿದೆ ಅದು? ಕೋರ್ಟ್ ರೈಲ್ವೆ ಸ್ಟೇಷನ್ ಇದಿಲ್ಲ, ಹೌದಪ್ಪ, ಅಲ್ಲೇ ಜಡ್ಜ್. ಅಲ್ಲೇ ಜಡ್ಜ್ ಅಪ್ಪ. ದಯವಿಟ್ಟು ಜಡ್ಜು ಎಲ್ಲಿದ್ರು ಬಂದ್ಬಿಟ್ಟು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ. ಮಾಡೋಣ ಮಾಡೋಣ. ನೋಡಿ ಸರ್, ಹುಡುಗಿ ನೋಡ್ತಾ ಇದೀವಿ. ಬೆಳ್ಳಗಿರ್ಲಿ ಒಂದ್ ಸ್ವಲ್ಪ, ಸರಿನಾ? ಜಗದೀಶ ಚಪ್ರ ಹಾಕದ್ ನಿನ್ ಮದ್ವೆಗೆ. ನಡೀತು. ಊರಿ ನೀವೇಲ್ವೇನ್ರಿ ಚಪ್ರ ಹಾಕದವ್ರ ಮದ್ವೆಗೆ? ಮತ್ತೆ ಚಪ್ರ ಅವನ್ ಪಂಚ ಉದ್ರೋದಂಗ್ ನೋಡ್ಕೊಳದ್ ನೀವು. ಮತ್ತೆ ಇದು ಗಂಡಸ್ ರೋಡ್, ಹೆಂಗಸ್ ರೋಡ್, ಆ ತರ ಸಪರೇಟ್ ಸರ್. ಗಂಡಸ್ ರೂಮ್ ಸಪರೇಟ್, ಸಂತೋಷ್. ಹೆಂಗಸ್ ರೂಮ್ ಸಪರೇಟ್. ಇದು ಗಂಡಸ್ ರೂಮು, ಲೈಟ್ ಹಾಕಿಣ. ಇದು ಗಂಡಸ್ ರೂಮು, ಅದು ಹೆಂಗಸ್ ರೂಮ್ ಸೇಮ್ ತಗೋಬಹುದು ಸರ್. ಎಷ್ಟು ಜನ ಇರ್ತಾರೆ ಮೇಡಮ್ ಇಲ್ಲಿ? ಸೇಮ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಲೆಕ್ಕ ಹೇಳಿ. ಇವರೆಲ್ಲ ಎಲ್ಲ ಅದೇ ಕೇಸು. ನಾವ್ಯಾರನ್ನು ರೋಡಲ್ಲಿ ಯಾರನ್ನೂ ಕರ್ಕೊಂಬರಲ್ಲ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಅವನೊಂದ್ 18 ಬೆಡ್ಶೀಟ್ ಹಾಕತಾನೆ ಪುಣ್ಯಾತ್ಮ. ಅವನು ಅದೇ ಮದ್ವೆ ಹೆಣ್ಣು 18 ಬೆಡ್ಶೀಟ್ ಹಾಕತಾನೆ. ಅಲ್ಲೇ ಉಚ್ಚೆ ಒಯ್ದು ಬಿಡ್ತಾರೆ, ಅಲ್ಲೇ ಒರೆಸ್ಬಿಟ್ಟು ಅಲ್ಲೇ ರಾತ್ರಿ ಎಲ್ಲ ಇಲ್ಲೇ ಟಾಯ್ಲೆಟ್, ಬಾತ್ರೂಮ್ಗೆ ಯಾರು ಹೋಗಲ್ಲ. ಎಲ್ಲ ಇಲ್ಲೇ ಉಚ್ಚೆ ಒಯ್ಯೋದು, ಅಲ್ಲೇ ಒರೆಸೋದು, ಅಲ್ಲೇ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ರೆ ನೀಟಾಗಿ ಡ್ರೈ ಆಗಿರುತ್ತೆ, ಗುಡ್ಸ್ಕೋಬೇಕು ನಾವು. ಅಲ್ಲೇ ಉಚ್ಚೆ, ಅಲ್ಲೇ ಯಾರು ಬಾತ್ರೂಮ್ ಪಕ್ಕದಲ್ಲಿ ಇದ್ರೆ ಯಾರು ಹೋಗಲ್ಲ. ಸತ್ಯನೇ, ಯಾರನ್ ಬೇಕಾದ್ರೆ ಕೇಳ್ಕೊಳ್ಳಿ. ಕಷ್ಟ ಆಗಲ್ವಾ ಮೇಡಮ್ ಅಂತ? ಕೇಳ್ಕೊಳ್ಳಿ, ಹೇಳ್ತಾರೆ ಯಾರು. ಅಲ್ಲ, ನಾನ್ ನಿಮ್ಗೆ ಕೇಳ್ತೀರ, ನಿಮ್ಗೆ ನನಗ್ ಕಷ್ಟನೇ. ಕಾಲಿಡಕ್ಕಾಗಲ್ಲ, ಸ್ಮೆಲ್ಲು. ಇದೇ ಇನ್ಫೆಕ್ಷನ್ ಆಗಿ ಸಾಯ್ತಾ ಇರೋದು. ಯಾರು ತೊಳೆಯಕ್ ಬರಲ್ಲ. ಕೆಟ್ಟ ಕಮೆಂಟ್ ಹಾಕೋ ಮನೆ ಹಾಳ್ರಿ, ಇಲ್ಲಿ ಯಾರು ಬಂದ್ ಕೆಲಸ ಮಾಡಲ್ಲ. ಯಾಕೆ? ಅವ್ರು ಕಟ್ಕೊಂಡ್ರೆ ಹೆಂಡತಿ ಮಕ್ಳೇ ಊಟ ಹಾಕಲ್ಲ. ಕರೆಕ್ಟ್. ಅವ್ರ ಹೆಂಡತಿ ಮಕ್ಳೇ ಹಾಕಲ್ಲ ಊಟ, ಕರೆದ್ರು ಬರಲ್ಲ. ಅವನಲ್ಲೇ ಸಾಯ್ಲಿ ಅಂತಾರೆ. ಪ್ರಪಂಚನೇ ಇದೇ ತರ ಇದೆ, ಏನು ಮಾಡಕ್ ಆಗಲ್ಲ. ಅವ್ರಿಗೊಂದ್ ಗ್ಯಾಂಗ್ರೀನ್ ಕಾಲಿಲ್ಲ, ಒಂದು ಗ್ಯಾಂಗ್ರೀನ್ ಕಾಲ್ ತೆಗ್ದಿದಾರ. ಎಲ್ಲಿನವ್ರು ಇವರು? ಅವರು ನಮ್ಗೆ ವಿಜಯನಗರ ಅಲ್ಲ, ಗೋವಿಂದರಾಜನಗರ ಸ್ಟೇಷನ್. ಮನೆ ಎಲ್ಲ ಇದಾರೆ, ಕರೆದ್ವಿ. ಮಗನ್ಗೂ ಕರೆದ್ವಿ. ಏನ್ ಹೇಳ್ತೀರಾ ನಿಮ್ ಮಗನಿಗೆ? ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಏನ್ ಹೇಳ್ತೀರಾ ನಿಮ್ ಮಗನಿಗೆ? ನಮ್ಮ ಮಗನಿಗ ಅಪ್ಪ ಬಂದ್ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ಅಲ್ಲಿ 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 ನೋಡಿ, ಕರ್ಕೊಂಡೋಗಪ್ಪ, ಬಂದ್ ಕರ್ಕೊಂಡೋಗಪ್ಪ ಅಂತ ಹೇಳ್ತೀನಿ. ಹೆಂಡತಿ ಮಾತು ಕೇಳ್ತಾನೆ, ಹೆಂಡತಿ ಬಂದ್ಮೇಲೆ ಸತ್ರು ಹೇಳ್ಬೇಡಿ ಅಂದ ಮಗ. ಫೋನ್ ನಂಬರ್ ಹೇಳಿದ್ವಿ, ಮಾಡಿದ್ವಿ, ಎಲ್ಲಾ ತರ ತಿಳ್ಕೊಳ್ತೀವಿ ಸರ್. ನಾವು ಬಿಡಲ್ಲ. ಇವಾಗ ನೀವು ಬೇಡ ಅವ್ರಿಗೆ. ಬೇಡ, ಕೈ ಕಾಲ್ ಚೆನ್ನಾಗಿತ್ತಲ್ಲ ಅವಾಗ, ಬೇಕಿತ್ತು. ಬಿಡಿ, ಜಮೀನು ಇತ್ತು, ಬೇಕಾಗಿತ್ತು, ಬಿಡ್ದಿ ಎಲ್ಲ ಮಾರ್ಬಿಟ್ಟೆ ಅವಾಗ. ಆಮೇಲೆ ಅಕ್ಕ ಏನ್ ಮಾಡಿದೆ, ಎಲ್ಲ ಮಕ್ಳಿಗೆ ಅವ್ರಿಗೆ ಓದಿಸ್ತೇವೆ, ಎಲ್ಲ ಇದ್ ಮಾಡಿದೆ. ಐ.ಟಿ.ಐ ಇವನು ಸುನಿ ಅನ್ನೋನು ಐ.ಟಿ.ಐ, ಇನ್ನೊಬ್ಬ ಫೋಟೋಗ್ರಾಫರು ಲೋಕೇಶ್ ಕುಮಾರ್ ಅಂತ ಎಲ್ಲ ಮಾಡಿದೆ. ಈಗ ಲಾಸ್ಟ್ ಅಲ್ಲಿ ಹೆಗಡಗೇರಿ ಹತ್ರ ಒಂದು 2 ಎಕರೆ ಇತ್ತು, 2 ಎಕರೆ 6 ಗುಂಟೆ ಇತ್ತು. ಅದು ಮಡಗಿದ್ರೆ ನಾನ್ ಬೇಕಾಗಿತ್ತು. ಈಗ ನಾನ್ ಬೇಡ, ಏನಿಲ್ಲ, ಅಮ್ಮ ನೋಡ್ಕೊತಾ ಚೆನ್ನಾಗಿ. ಒಬ್ರು ಅಕ್ಕ ಇದಾರೆ, ಅಕ್ಕನ ತಂಗಿನವ್ರು. ಅಕ್ಕನ್ ಕರೆದ್ವಿ. ನಾನೇ ಮಗಳ ಮನೇಲಿ ಇದ್ದೀನಮ್ಮ, ನಾನ್ ನೋಡ್ಕೊಳಕ್ ಆಗಲ್ಲ, ನನ್ ತಮ್ಮ ಅಲ್ಲಿದೆ, ನಾನ್ ಲೈವ್ ನೋಡ್ತಾ ಇದ್ದೀನಿ. ಅವ್ನ ಹೆಂಗೋ ಅಲ್ಲವ್ನೆ
ದಯವಿಟ್ಟು ಅವ್ನ ಅಲ್ಲೇ ಇತ್ಕೊಳ್ಳಿ ಮತ್ ಬಂದ್ ಬೀದಿಗೆ ಇನ್ನು ಹೆಣವಾಗದ್ ಬೇಡ, ಅಲ್ಲೇ ಇತ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು, ಆಸ್ತಿ ಎಲ್ಲ ಮಕ್ಳು ತಗೊಂಡ್ಬಿಟ್ರು. ಚೆನ್ನಾಗಿ ತಿಂದ್ರು, ಎಲ್ಲ ಚೆನ್ನಾಗಿ ಸಾಕ್ತೆ. ಒಬ್ರಿಗೆ ಐಡಿಯಾ ಮಾಡಿದೆ, ಒಬ್ರಿಗೆ ಎಲ್ಲ ದುಡಿಸಿ ಎಲ್ಲ ದುಡ್ದು ಗಾರೆ ಕೆಲಸ ಗ್ಯಾಂಗ್ರೀನ್ ಎಷ್ಟು ವರ್ಷ ಆಯ್ತು ತೆಗೆದು ಕೆಲ್ಸ ಕಾಲು? ಮಾಡ್ತಿದ್ರಿ ನೀವು? ನಾನು ಸಕುಟಿ ತಿರುವಲ್ಲ ಬಾರಲ್ಲಿ, ದೊಡ್ಡ ತಿರುವಲ್ಲ ಬಾರ ಇಲ್ಲಿ. ಹಾ, ಹಾ, ಹಾ. ಹ್ಮ್ ಕಾಲು ಯಾವಾಗ ತೆಗ್ದಿದ್ ನಿಮ್ಗೆ? ಕಾಲ್ ತಗ 4 ವರ್ಷ ಆಯ್ತು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಬಂದು 1 ವರ್ಷ ಆಯ್ತಾ ಇದೆ. ಜಂಪಿನ್ನು ಆಗಿಲ್ಲ, 1 ವರ್ಷ ಆಗಿಲ್ಲ. ಹಾ, ಹಾ. ಹ್ಮ್ ಫಸ್ಟ್ ಊಟ ಇವ್ರಿಗೆ ಬರುತ್ತೆ, ಫಸ್ಟ್ ಊಟ ನಮ್ಗೆ. ಫಸ್ಟ್ ಊಟ ಇವ್ರಿಗೆ ಬರುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.